ಬೆಂಗಳೂರು ಮಹಾನಗರ ಸಾರಿಗೆ ಬಸ್ಗೆ ತಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, 6015 ಡಿಪೋ 36 ಪ್ರತಿದಿನ ವಾಹನ ಸ್ವಚ್ಛವಾಗಿಡೋದು ಮತ್ತು ಗಾಡಿನಲ್ಲಿ ಕ್ಲೀನ್ ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಹಾಬಿ ಆಗಿದೆ. ಏಕೆಂತಂದರೆ ಬಸ್ಸಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಒಂದು ಮನೋಲ್ಲಾಸ ಚೆನ್ನಾಗಿರಬೇಕು. ಯಾಕೆಂತಂದರೆ ಪ್ರತಿಯೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ಎಲ್ಲಿ ಕ್ಲೀನ್ ಇರುತ್ತೆ ಅಲ್ಲಿ ಮನಸ್ಸು ತುಂಬ ಅದ್ಭುತವಾಗಿ ಚೆನ್ನಾಗಿರಲಿಕ್ಕೆ ಅದು ಒಂದು ಟೈಮಲ್ಲಿ ಕಾರಣ ಕೂಡ ಆಗುತ್ತೆ. ಯಾಕೆಂದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡೋರು ಕೂಡ ಇದನ್ನು ಕೂಡ ನೋಡ್ತಾರೆ, ಕೆಲವೊಂದು ವ್ಯವಸ್ಥೆನೂ ಕೂಡ ನೋಡ್ತಾರೆ. ನಮ್ಮ BMTCನಲ್ಲಿ ಕೆಲವು ಗಾಡಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಹಾಗೇನು ಇರೋದಿಲ್ಲ. ತುಂಬ ಗಾಡಿಗಳು ತುಂಬ ಕ್ಲೀನಾಗಿ ಮಾಡಿಕೊಳ್ತೀವಿ. ಚಾಲಕರು, ನಿರ್ವಾಹಕರು ಇದನ್ನೆಲ್ಲ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತೀವಿ. ಎಲ್ಲೋ ಒಂದೊಂದು ಬಸ್ಗಳು ಆ ಥರ ಹಾಕ್ತಾವೆ ಅಷ್ಟೇನೆ, ನೋಡ್ಕೊಳ್ಳಿ. ನಮ್ಮ ವಾಹನದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಪ್ರಯಾಣಿಕರು ಕೂಡ ನಮ್ಮ ಕ್ಲೀನ್ಗೆ ತುಂಬ ಖುಷಿ ಪಡ್ತಾರೆ. ತುಂಬ ಚೆನ್ನಾಗಿಟ್ಟಿದ್ದೀರಿ ಸರ್ ಅಂತೇಳಿ. ಸೀಟ್ ಹಿಂದೆ ಆಗಲಿ, ಸೈಡ್ನಲ್ಲಿ ಆಗಲಿ, ನಮ್ಮ ಗ್ಲಾಸ್ಗಳಾಗಲಿ ಎಲ್ಲೂ ಕೂಡ ನಿಮಗೆ ಗಲೀಜು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಸತಿ ನಮಗೆ ಬೇಜಾರಾಗುತ್ತೆ. ಕೆಲವೊಂದಷ್ಟು ಪ್ರಯಾಣಿಕರು ಪಾನ್ ಪರಾಗನ ಹುಗಿಯೋದು, ಹೊರಗಡೆ ಗಲೀಜನ್ನು ಮಾಡ್ತಾರೆ. ಅದನ್ನು ಕೂಡ ನಾವು ತೊಳಿತೀವಿ, ತೊಂದರೆ ಏನಿಲ್ಲ. ಆದರೆ ತಾವು ದಯವಿಟ್ಟು ಇಷ್ಟೊಂದು ಸ್ವಚ್ಛವಾಗಿ ಇಟ್ಕೊಂಡಿರೋ ಗಾಡಿ ನಿಮ್ಮ ಗಾಡಿ, ನೀವು ಬಳಸ್ತಕ್ಕಂಥ ವಾಹನ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮನೆಯವರೆಲ್ಲ ಆರೋಗ್ಯನೇ ಚೆನ್ನಾಗಿರ್ತಕ್ಕಂಥ ನನ್ನ ಅಭಿಪ್ರಾಯ. ಆ ಉದ್ದೇಶದಿಂದನೇ ಪ್ರತಿಯೊಬ್ಬರು ಕೂಡ ನನ್ನ ತಮ್ಮಂದಿರು, ಸಹೋದರರು ಎಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ವಾಹನದ ಪ್ರತಿಯೊಂದು ಪಾರ್ಟ್ಸು ಕೂಡ ನಾವು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀವಿ. ಒಳಗಡೆ ಆಗಲಿ ಹೊರಗಡೆ ಆಗಲಿ ಯಾವುದೇ ರೀತಿ ಗಲೀಜು ನಮ್ಮ ಗಾಡಿನಲ್ಲಿ ನೀವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ತುಂಬ ಅದ್ಭುತವಾಗಿ ಇಟ್ಕೊಂಡಿದ್ದೀವಿ. ನಾವು ಪ್ರತಿದಿನ ಮಾಡೋದು ಹೀಗೇನೆ, ಗಾಡಿನ ಕ್ಲೀನಾಗಿ ಮಾಡಿಕೊಳ್ತೀವಿ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತೀವಿ. ತಿಳಿಬೇಕು ಅಂತಂದರೆ ನೋಡ್ಕೊಳ್ಬೇಕು. ನೋಡಿ, ನಮ್ಮ ಗಾಡಿ ಏನು ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಅತ್ಯಂತ ಅದ್ಭುತವಾಗಿದೆ. ಇದಕ್ಕೆ ಮೂಲ ಕಾರಣ ಯಾರು ಗೊತ್ತೇನು? ನಮಗೆ ಸಹಕಾರ ಕೊಟ್ಟು ನಮ್ಮನ್ನು ಇದಕ್ಕೆಲ್ಲನೂ ಸಹಕಾರ ಕೊಡ್ತಕ್ಕಂಥವ್ರು ನಮ್ಮ ಡಿಪೋ ಮ್ಯಾನೇಜರ್, ಡಿಪೋ 36, ಮತ್ತು ನಮ್ಮ ಚಾಲಕರಾದಂಥ ರಾಜು ಅಂತೇಳಿ ಅಲ್ಲಿ ನಿಂತಿದ್ದಾರೆ, ಚಾಲಕರು ಅಂತೇಳಿ. ನೆಕ್ಸ್ಟ್ ಅವ್ರನ್ನ ನಾನು ನಿಮಗೆ ತೋರಿಸ್ತೀನಿ. ಅವ್ರ ಜೊತೆ ನಾನು ಕೆಲಸಕ್ಕೆ ಬಂದಾಗ ಪ್ರಾರಂಭದಲ್ಲಿ ಅವ್ರು ನನಗೆ ಇದನ್ನು ತೋರಿಸ್ಕೊಟ್ರು, ಯಾವ ಥರ ಮಾಡಬೇಕು, ಹೆಂಗೆ ಇಟ್ಕೊಳ್ಬೇಕು ಏನದನ್ನು ಅವರೇ ನನಗೆ ಸ್ಪಿರಿಟಾಗಿ ಕೆಲಸ ಮಾಡಿ ತೋರಿಸ್ಕೊಟ್ಟು ಅಂಥವ್ರು. ಆ ಉದ್ದೇಶದಿಂದ ಇದನ್ನು ಅತ್ಯಂತ ಅದ್ಭುತವಾಗಿ ನಾನು ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ನೀವು ನೋಡಬೇಕು, ನಮ್ಮ ವಾಹನ ಅಂತಕ್ಕಂಥದ್ದು ಅಷ್ಟು ಕೂಡ ತುಂಬ ಚೆನ್ನಾಗಿಟ್ಟಿದೆ. ಅಲ್ಲೇ ಇದ್ದಾರೆ ನಮ್ಮ ಗುರುಗಳು, ಅಲ್ಲಿದ್ದಾರೆ. ಅದನ್ನು ನಾವು ನೋಡ್ಬೋದು. ಅವ್ರ ಹತ್ರ ಮಾತಾಡ್ತೀನಿ, ಬನ್ನಿ ಮಾತಾಡ್ಸ್ಕೊಂಬರೋಣ. ಚಾಲಕನಾಗಿ ಡಿಪೋ 36 ಬಂದಮೇಲೆ ನಾನು ಮಾಮೂಲಿ ಚಾಲಕನಾಗೆ ಕೆಲಸ ಮಾಡ್ತಿದ್ದೆ. ಆದರೆ ಚಾಲಕರು ಅನ್ನೋದು ಅತ್ಯಂತ ಉತ್ತಮವಾಗಿ ಇನ್ನೂ ಕೆಲಸ ಮಾಡುವಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಗುರುಗಳು, ಇವರೇ ರಾಜು ಅಂತೇಳಿ. ನಮಸ್ಕಾರ ಸರ್. ಗಾಡಿನಲ್ಲಿ ನಾನು ಕ್ಲೀನಾಗಿ ಇಟ್ಕೊಳ್ಬೋದು, ಆದರೆ ಗಾಡಿನ ಸಂಪೂರ್ಣ ಒಂದು ವ್ಯವಸ್ಥಿತವಾಗಿ ಯಾವ ರೀತಿ ನೋಡ್ಕೊಳ್ಬೇಕು, ತಾಯಿಗೆ ನೆಚ್ಚಾಗಿ ಏನು ಪ್ರೀತಿ ಮಾಡಬೇಕು, ಮನೆಗೆ ನೆಚ್ಚಿಗೆ ನಂಗೆ ತೋರಿಸ್ಕೊಟ್ಟಾರೆ ರಾಜು ಅಂತೇಳಿ. ನಮಸ್ಕಾರ ಸರ್ ತಮಗೆ. ಸರ್, ತಮ್ಮ ಅನುಭವ ಹೇಳ್ತೀರಾ ಕೆಲಸದ ಬಗ್ಗೆ? ಕೆಲಸದ ಬಗ್ಗೆ ನಿಮ್ಗಿಂತ ಏನು ಜೂನಿಯರ್ ಅಲ್ಲ, ನಾವು ಏನು ಸೀನಿಯರ್ ಅಲ್ಲ. ಆದರೆ ಏನು ಅಂದರೆ ನಾವು ಇದನ್ನ ತಾಯಿ ಥರ ಇಟ್ಟಿರೋದು. ಇದು ಚೆನ್ನಾಗಿದ್ರೆ ನಮ್ಮ ಕುಟುಂಬ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ಯಾಕೆಂದರೆ ಇದನ್ನ ನಾವು ಹೆಂಗಿರ್ತೀವಿ ಹಂಗೆ, ಇದರಿಂದನೇ ನಾವು ಅನ್ನ ತಿನ್ನೋದು. ಈ ಗಾಡಿನ ಹೆಂಗಿರ್ತೀವಿ ಹಂಗೆ ನಾವು ಇರ್ತೀವಿ. ಗಾಡಿ ಔಟ್ ಮಾಡೋಕ್ಕೆ 1 ಅವರ್ ಮುಂಚೆ ಬಂದು ಎಲ್ಲರೂ ನಿಮ್ಮ ಥರನೇ. ಬಟ್ ಡಿಪೋ 36ರಲ್ಲಿ ನಿಮ್ಮ ಥರ ಇಟ್ಕೊಂಡ್ರೆ ಯಾರೂ ಇಲ್ಲ. ಆದರೆ ನಿಮ್ಮ ಥರ ಈ ಥರ ಗಾಡಿನೆಲ್ಲ ಇಟ್ಕೊಂಡ್ರೆ ಮೆಕ್ಯಾನಿಕ್ಗೂ ಕೆಲಸ ಕಮ್ಮಿ, ಡಿಪೋ ಮ್ಯಾನೇಜರ್ಗೂ ಕೆಲಸ ಕಮ್ಮಿ. ಅದು ನಿಮ್ಮ ಥರ ಯಾರು ಇಟ್ಕೊಳಲ್ಲ. ಆದರೆ ನನಗೆ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನೀವು ಗಾಡಿ ನೋಡ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟು ನಮ್ಮ ರೂಟ್ ಬರಲಿ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ತಮ್ಮಲ್ಲಿ ಇನ್ನೊಂದು ಮನವಿ ಸರ್, ಕೆಲವೊಂದಷ್ಟು ನಮ್ಮ ಸಹಕಾರ್ಮಿಕರು ಹೇಳ್ತಾರೆ, ಗಾಡಿನ ಬರ್ತಾರೆ ಹಾಗೆ ನಿಲ್ಲಿಸಿ ಹೋಗ್ತಾರೆ, ಕೆಲಸವನ್ನು ಮಾಡದೆ ಹೋಗ್ತಾರೆ. ಅಂಥ ಕೆಲಸನೂ ಕೂಡ ನೀವೇ ಮಾಡಿ ಗಾಡಿ ಕೆಲಸ ನಿಲ್ಲಿಸ್ತೀರಿ. ಅದು ನಮಗೆ ಭಾಳ ಖುಷಿಯಾದಂಥ ವಿಚಾರ. ಎಲ್ಲ ಗಾಡಿ ನಮ್ಮ ಗಾಡಿ ಥರನೇ ನೋಡ್ತೀರಿ, ಹಾಗೆ ಪ್ರತಿಯೊಬ್ಬರು ಕೂಡ ಅದೇ ಥರ ನೋಡಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ. ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯನೂ ಕೂಡ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು ತಮಗೆ. ಧನ್ಯವಾದಗಳು. ನಿಮಗೆ ಹೆಚ್ಚಿನದಾಗಿ ನಮ್ಮ ಗುರುಗಳ ಸ್ಥಾನದಲ್ಲಿ ನಿಂತು ನೀವು ಕೆಲಸ ಮಾಡಿ ಸೀನಿಯರು ಜೂನಿಯರ್ ಅನ್ನೋದಕ್ಕಿಂತ ಒಂದು ಅರಿವು ಮೂಡಿಸೋಣ ನಮಗೆ ಗುರು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ತಮಗೆ ನಮ್ಮ ಎಲ್ಲ BMTC ಕಾರ್ಮಿಕರಿಂದ, ನಮ್ಮ ಸಂಸ್ಥೆಯಿಂದ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್. ವಂದನೆಗಳು ಸರ್. ಥ್ಯಾಂಕ್ ಯು ಸರ್.